ವಾರದ ಕಾಳಿ ನದಿಯಲ್ಲೇನಿದೆ ಈ ಸುಮಾರು ಒಂದು 4-5 ದಿನಗಳಿಂದ ಅಲ್ಲಿ ಕೆಲವೊಂದು ಗದ್ದೆಗಳಲ್ಲಿ ಉಪ್ಪು ನೀರು ಬಂದಿದೆ ಅಂತ ಕೇಳ್ಪಟ್ಟಿದ್ದೀವಿ. ಈ ಥರ ಒಂದು ಆಗ್ತಕ್ಕಂಥದ್ದು ಬಹು ವಿಶೇಷ. ಆದರೆ ನಾವು ಈಗ ಕಳೆದ ಒಂದು 4-5 ದಿವಸದಿಂದ ಗಮನಿಸಿದರೆ ಏನಿದೆ ಅಂದರೆ ಈ ಅಲೆಗಳ ಎತ್ತರ ಏನಿದೆ ಸುಮಾರು 2 ಮೀಟ್ರಿಗಿಂತ ಹೆಚ್ಚಾಗ್ಬಿಟ್ಟಿದೆ. ಉದಾಹರಣೆಗೆ ಇದು ಮೊನ್ನೆ ತಾರೀಕಿಗೆ ಸುಮಾರು 2.18 ಮೀಟರು, ರಾತ್ರಿ ಸುಮಾರು 12 ಗಂಟೆ 10 ನಿಮಿಷಕ್ಕೆ ಅಲೆ ಸುಮಾರು 2 ಮೀಟ್ರ್ ದಾಟ್ಕೊಂಡು ಹೋಗಿದೆ. ನಂತರ ಏನಾಗಿದೆ ಮತ್ತೆ 2 ಮೀಟ್ರು, ಮತ್ತು ನಿನ್ನೆ ಮತ್ತು ಸತತವಾಗಿ 3 ದಿನಗಳಲ್ಲಿ ಅಲೆಗಳ ಎತ್ತರವು 3 ಮೀಟ್ರಿಗಿಂತ ಹೆಚ್ಚಾಗಿರೋದ್ರಿಂದ ಅಲ್ಲಿ ಉಪ್ಪು ನೀರಿನ ಅಂಶ ಅಲ್ಲಿ ಹೆಚ್ಚು ಬಂದಿದೆ ಅಂತ ನನ್ನೊಂದು ಅಭಿಪ್ರಾಯ. ಈ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಏನಿದೆ ಅಂದರೆ ಮಳೆಗಾಲ ಬಿಟ್ಟರೆ ಉಳಿದ ದಿನಗಳಲ್ಲಿ ಅಲೆಗಳ ಎತ್ತರ 1 ಮೀಟ್ರ್ ಆಸುಪಾಸು ಇರ್ತದೆ. 0.6 0.9 ಭಾಳ ಅಂದರೆ 1.1 ಮೀಟ್ರಸ್ ಇರ್ತದೆ. ಆದರೆ ಕಳೆದ 3 ದಿನಗಳಿಂದ ಏನಾಗಿದೆ ಅಂದರೆ 2 ಮೀಟ್ರ್ ದಾಟಿ ಹೋಗಿದ್ದಕ್ಕೆ ಇದು ಮತ್ತು ಅಲ್ಲಿ ಉಪ್ಪು ನೀರು ಹೆಚ್ಚು ಬರುವಂಥ ಸಾಧ್ಯತೆ ಹೆಚ್ಚಿದೆ. ಜೊತೆಗೇನಿದೆ ಇತ್ತೀಚೆಗೆ ಅಮಾವಾಸ್ಯೆ ಆಯಿತು ನೋಡಿ. ನಮ್ಮದು ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಚಂದ್ರ ಏನಿದೆ ಭೂಮಿಗೆ ಹತ್ತಿರ ಬರ್ತಾನೆ. ಆದರೆ ಏನಾಗುತ್ತೆ ನೀರು ಲಿಕ್ವಿಡ್ ಆಗೋದ್ರಿಂದ ತನ್ನ ಕಡೆ ಒಂದು ಸೆಳೆಯುವಂಥ ಅದಕ್ಕೆ ಒಂದು ಆಕರ್ಷಣೆ ಇದೆ, ಶಕ್ತಿ ಇದೆ. ಅದರಿಂದ ಕೂಡ ಈ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ಈ ಅಲೆ ಎತ್ತರ ಆಗಿದ್ದು ಮತ್ತು ಅಮಾವಾಸ್ಯೆ ಎರಡೂ ಸೇರಿಬಿಟ್ಟು ಅದರ ಪ್ರಭಾವ ಹೆಚ್ಚಾಗಿ ಅಲ್ಲಿ ಉಪ್ಪು ನೀರು ಹೆಚ್ಚಾಗಿ ಬಂದಿರ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಸರ್, ಈಗ ತಾಪಮಾನ ಏರಿಕೆಯಿಂದ ಆ ಥರ ಏನಾದರೂ ಆಗಿದೆಯಾ? ನೋಡಿ, ತಾಪಮಾನ ಏರಿಕೆಯಿಂದ ಸಡನ್ನಾಗಿ ಆಗೋದಿಲ್ಲ. ತಾಪಮಾನ ನಾವು ಕ್ಯುಮ್ಯುಲೇಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ ಅದಕ್ಕೆ. ಯಾಕಂದರೆ ಈಗ ತಾಪಮಾನ ಎಫೆಕ್ಟ್ ಅಂದರೆ ಯಾವಾಗ ಅಂದರೆ ಈಗ ಎಲ್ಲೋ ಐಸ್ ಕರಗ್ತಪ್ಪ. ಈಗ ನೀವು ಹಿಮಾಲಯ ಅಥವಾ ಈ ಲ್ಯಾಂಡ್ ಮೇಲೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಐಸ್ ಕರಗಿದರೆ ಅಲೆಗಳು ಏರಿರ್ಬೋದು ಅಂತೀವಿ. ನಮ್ಮ ಹತ್ತಿರ ಅಂತ ಐಸ್ಗಳು ಯಾವುದೂ ಇಲ್ಲ ನಮ್ಮ ಕಾರವಾರ ಸುತ್ತಮುತ್ತಲದಲ್ಲಿ. ಈಗ ಹಿಮಾಲಯದಲ್ಲಿ ಐಸ್ ಕರಗಿದೆ ಅಂದರೆ ಇಲ್ಲಿ ಬಂದು ತಲುಪಲಿಕ್ಕೆ ಅದು ಎಷ್ಟು ದಿನಗಳು ಬೇಕಾಗ್ತದೆ ಏನೋ. ಯಾಕಂದರೆ ಅದು ಸಮುದ್ರ ಸೇರಬೇಕು, ನದಿ ಸೇರಬೇಕು, ಅದು ಬಂದು ಇಲ್ಲಿ ಸೇರಬೇಕಂದ್ರೆ ಅದಕ್ಕೊಂದು ಟೈಮ್ ಫ್ಯಾಕ್ಟರ್ ಅಂತ ಇದೆ. ಅದು ಪಾಸಿಬಿಲಿಟಿ ಇಲ್ಲ. ಹೀಗಾಗಿ ತಾಪಮಾನ ಏನಿದೆ ಪರಿಣಾಮ ಇರ್ತದೆ, ಅದು ಕಾಲಕ್ರಮೇಣವಾಗಿ ಇರ್ತದೆ. ಈಗ 4-5 ದಿವಸದಿಂದ ಸಡನ್ನಾಗಿ ಆಗುವಂಥ ಒಂದು ಕ್ರಿಯೆ ಅಲ್ಲ. ಇಟ್ಸ್ ಎ ಕ್ಯುಮ್ಯುಲೇಟಿವ್ ಎಫೆಕ್ಟ್, ನಾಟ್ ಕ್ರೋನಿಕ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಭಾರತ ಇಳಿತದಿಂದನೇ ಆಗಿದೆ ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗಿ ಅದರಿಂದನೇ ಆಗಿರ್ತದೆ. ಇನ್ನು ಈಗ ಡಾಟಾ ನೋಡಿದರೆ ಕಳೆದ ಒಂದು ವಾರದಿಂದ ನೋಡಿದರೆ 3 ದಿನಗಳಲ್ಲಿ 2 ಮೀಟ್ರ್ ದಾಟಿ ಹೋಗಿದೆ ಅಲೆಗಳ ಎತ್ತರ. ಅದರದೇ ಒಂದು ಪರಿಣಾಮ ಇರ್ಬೋದು ಅಂತ ನನ್ನ ಅಭಿಪ್ರಾಯ.